ಹೋಗತ್ಲಾಗಿ ಈ ವಕ್ರ ಈಗಾಗ್ಲೇನೆ ಸರೋಜಿ ಮನೆ ಕಡೆ ತಿರಿಕಂತು. ಅಯ್ಯೋ ಸಾ ಬುಡಿ ಸಾ, ಇವಳು ಮಾತು ಕಟ್ಕೊಂಡು ನೀವು ಎಲ್ಲರ ಮನ್ ತಕೊಂಡು ಹೋಗಿ 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 ಬತ್ತೀನಿ ಅಂತಂದ್ರೆ ಮುಗಿತದೆ ಸಾ. ಬಿಟ್ಬಿಡಿ ಇವಳು ಕಥೆಯ ಬಿಟ್ಬಿಡಿ ಸಾ, ನೀವು ಹೋಗಿ ಸಾ. ಇವಳು ನನ್ನ ಬುದ್ಧಿ ಕಲ್ಸ್ಕೊತೀನಿ, ನನ್ನ ಕಿತ್ತ ಫೋನ್ ಕೊಡಕ್ಕಿಲ್ಲ ಸಾ. ಈ ಮನೆಯಾಳಿಗೆ ಸುಮ್ಕೆ ಫೋನ್ ಕೊಟ್ರೆ ಅವ್ರ ಮನೆಗೆ ಹೊಡೆದ್ರು ಇವ್ರ ಮನೆಗೆ ಹೊಡೆದ್ರು ಅಂತ ಹೇಳ್ಬಿಟ್ಟು ಫೋನ್ ಒತ್ತೊತ್ತು ಮಡಗ್ತಾಳೆ ಸಾ. 3 ಹೊತ್ತು ಮೊಬೈಲಾಗ ಗೇಮ್ ಆಡೋದು ಅದು ಇದು ಮಾಡ್ತಿರ್ತಾಳೆ ಸಾ. ನಾನು ಹೇಳಿಲ್ವ ಸಾ, ನನ್ನ ಮಗಳು ಬೋಲ್ ತರಲೆ ಅಂತ ಹೇಳ್ಬಿಟ್ಟು ನೀವು ಸುಮ್ಕೆ ಹೋಗಿ ಸಾ. ಅಯ್ಯೋ ಸಾ, ಮಕ್ಕಳು ತಪ್ಪು ಮಾಡಿದ್ರೆ ಮಕ್ಕಳು ಹೊಡೆದಿದ್ದಾಗ ಇನ್ನು ಯಾರಿಗೆ ಸಹ ಹೊಡಿತಾರೆ? ಮಕ್ಕಳು ಹೊಡಿಬೇಕಲ್ವ ಸಾ? ಏನೋ ಹೊಸಿ ಹಂಗೋ ಹಿಂಗೋ ಆಗಿರ್ತದೆ. ನೀವು ಅದನ್ನೆಲ್ಲ ಮನ್ಸ್ಗೆ ಹಾಕಬೇಡಿ ಸಾ. ನಾನು ಮಾತಾಡ್ತೀನಿ, ಹೋಗಿ ಸಾ. ನೋಡಮ್ಮ, ನಮಗೆ ಕಂಪ್ಲೇಂಟ್ ಬಂದೈತೆ ಅಂತ ಹೇಳಿದ್ರೆ ಅದನ್ನ ಬಗೆಹರಿಸೋ ತನಕ ನಾವು ಬಿಡಲ್ಲ. ನಮ್ಮನ್ನೇನು ಸುಮ್ಮನೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ನಮ್ಮನ್ನ ನಮ್ಮನ್ನ ಕೆಲಸ ಮಾಡಲಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಬಿಟ್ಟಿರೋದು. ಅದು ಯಾರು ಪುಟಿ? ಅದು ಯಾರು ನಮ್ಮ ಹೊಡಿತಾ ಇದ್ದು? ನೀನು ಕಂಪ್ಲೇಂಟ್ ಕೊಟ್ಟಲ್ಲ, ಯಾರು ನಮ್ಮ ಹೊಡಿತಾ ಇದ್ದು? ಕರ್ಕೊಂಡೋಗಮ್ಮ, ಹೋಗಿ ಬಾ ಮಾತಾಡೋಣ ಬಾ. ಅದು ಯಾರು ಅಂತ ಹೇಳ್ಬಿಟ್ಟು ತೋರಿಸ್ಬಾಮ್ಮ. ತೋರಿಸ್ತೀನಿ. ಅಯ್ಯೋ ಪುಟ್ಟಿ, ಇವಳು ಮಾವನ ಮರುವ ದಿನಂದು ಊರಾಗ ಹರಾಜಾಗ್ತಾಳೆ. ಇನ್ನಷ್ಟೇ ಇನ್ನೊಂದು ವರ್ಷನೂ ಇರಂಗಿಲ್ಲ ಈ ಊರಾಗ. ನಾನು ಗಂಟು ಮೂಟೆ ಕಟ್ಕೊಂಡು ಮನೆ ಊರು ಖಾಲಿ ಮಾಡ್ಕೊಂಡು ಹೋಗೋ ಗಂಟ ಇವಳು ನೆಮ್ಮದಿ ಇಲ್ಲ. ಅಯ್ಯೋ ದೇವ್ರೆ, ಬೇಡಿ ಮಗಳು ಬೇಕು ಅಂತ ಬೇಡಿದಕ್ಕೆ ಎಂತ ತರಲೆ ಮಗಳನ್ನ ಹುಟ್ಟಿಸ್ಬಿಟ್ಟಪ್ಪ ನೀನು. ಇವಳು ಅಜ್ಜಿ ನಂಬಡಿಯ, ಇವಳು TV ಫೋನ್ ಕೊಟ್ಟಿದ್ದೀನಿ ಅಂತ ಎಪ್ಪಾಯ್ತು. ಏನಾರ ಬರಲಿ ಎಲ್ಲ ಪೊಲೀಸು ಪಟ ಫೋನ್ ಹಾಕಂಗೆ ಆಗ್ಬಿಟ್ಲಲ್ಲ. ನಾನು ಇಲ್ಲಿ ಗಂಟ ಒಂದು ಫೋನ್ ಹಾಕಿಲ್ಲ ಪೊಲೀಸ್ನವ್ರಿಗೆ. ಕಿತ್ತೋದ್ ಮನೆಯಾಳಿ. ಬನ್ನಿ ಸರ್, ತೋರಿಸ್ತೀನಿ. ಅಯ್ಯೋ ಲೇ, ಊರಾಗ ನಾವೇನು ಇರ್ಬೇಕೋ ಹೋಗ್ಬೇಕೋನೆ? ನಿನ್ನ ಮಗಳಿಂದ ನನಗಂತೂ ನೆಮ್ಮದಿ ಇಲ್ಲ ಕಣ್ಲೇ. ಊರಾಗ ತಲೆ ಎತ್ಕೊಂಡು ತಿರ್ಗಕ್ಕಾಗಕ್ಕಿಲ್ವೇ ಮನೆಯಾಳಿ ಪದ್ದಿ? ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಕಳ್ಸೋದು ಬಿಟ್ಬಿಟ್ಟು ಬೀದಿ ಬಿಕಾರಿ ಥರ ಬಿಟ್ಬಿಟ್ಟು ಅವಳನ್ನ ಮಾನ ಮರ್ವಾದಿ ಕಳಿಸ್ತಿದ್ಯಲ್ಲೇ. ಈಗ ಸರೋಜಿಗೆ ನೀವೇ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ಅನ್ಕೊಳಕ್ಕಿಲ್ವೇನ್ಲೇ? ಏನ್ಲೇ ಬಂದಿರೋ ನಿಂಗೆ ದೊಡ್ಡರಾಗ ನಿನ್ನ ಮಗಳನ್ನ ಸಂದಾಗ ಬೆಳೆಸ್ತಿದ್ದಂಗೆ ನೋಡ್ಲೆ ಊರಾಗು ಅದೇನೋ ಅಂತಾರಲ್ಲ, ಕಂಪ್ಲೇಂಟ್ ಮ್ಯಾಲೆ ಕಂಪ್ಲೇಂಟ್ ನಿನ್ನ ಮಗಳ ಮ್ಯಾಲೆ. ಬೆಳಿಗ್ಗೆಯಿಂದ ಸಂಜೆ ಗಂಟ ಏನಾರ ಒಂದು ಕಿತಾಪತಿ ಮಾಡ್ಕೊಂಡೆ ನೀನು ಮನೆಗೆ ಬರೋದು. ಇನ್ನು 3ನೇ ಕ್ಲಾಸ್ಗೆ ಇನ್ನೂ ಹೋಗೇ ಇಲ್ಲ, ಆಗ್ಲೇನೆ ಇಷ್ಟು ಕಿತಾಪತಿ ಮಾಡ್ತಾವಳೆ ಅಂತಂದ್ರೆ ಇನ್ನು ಕಾಲೇಜ್ ಮೆಟ್ಲು ಹತ್ತೋ ಅಷ್ಟೊತ್ತಿಗೆ ಮೆಟ್ಟಗೆ ಬಂದು ಹೊಡೆಸ್ಬಿಡ್ತಾಳೆ ಕಣ್ಲೆ ನಮ್ಮನ್ನ. ಅಯ್ಯೋ ಅತ್ತೆ, ನಾನೇನತ್ತೆ ಮಾಡ್ಲಿ? ನಾನೇನ ಹಿಂಗೆ ಇರು ಅಂತ ಹೇಳ್ಬಿಟ್ಟು ಏನಾರ ಹೇಳ್ಕೊಟ್ಬಿಟ್ಟು ಬೆಳೆಸಿದೀನ ಅತ್ತೆ. ಅವಳು ತಾನೇ ಹಂಗೆ ಆಡ್ತಿರೋದು. ನಾನು ಎಷ್ಟು ಅಂತ ಬುದ್ಧಿ ಹೇಳಿ ನೋಡಿದ್ರ? ಯಾರೋ ಪಕ್ಕದ ಮನೆ ಸರೋಜಿ ಹೊಡೆದಿರೋದಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟವಳೆ. ಇನ್ನು ನಾನೇನು 4 ಏಟ್ ಹಾಕ್ಬಿಟ್ಟಿದ್ರೆ ಅಷ್ಟೇ ನೀನಿಯ ನೋಡಿ. ಅವಳಿಗೆ ಹೆಂಗೋ ನಿಧಾನಕ್ಕೆ ಒಳ್ಳೆ ಬುದ್ಧಿ ಕಲಿಸ್ತೀನಿ. ಮೊದಲು ಸರೋಜಿ ಮಂತ ಕೊಯ್ತೀನಿ. ಈಗ ಸರೋಜಿ ನನ್ನ ಮೇಲೆ ಉರ್ಕೊಂಡು ಸತ್ತೋಗ್ಬಿಡ್ತಾಳೆ, ನನ್ನ ಮಗಳಿಗೆ ಮಾಡಿದ್ಲಲ್ಲ ಅಂತ ಹೇಳ್ಬಿಟ್ಟು ಅವಳಿಗೊಂದು ಚೂರು ಸಮಾಧಾನ ಮಾಡ್ಬಿಟ್ಟು ಏನಾರ ಹೇಳ್ಬಿಟ್ಟು ಬರ್ತೀನಿ ಅತ್ತೆ. ನೀವು ಇಲ್ಲೇ ಇರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಇವರಿಂದ ನಂಗೆ ನೆಮ್ಮದಿ ಇಲ್ಲ ಬಿಡಪ್ಪ. ಯಾರಿದ್ದೀರಾ ಮನೇಲಿ? ಐತೆ ಸಾ, ಐತೆ ನಮ್ಮ ರಚ್ಚು ಅಕ್ಕ ಐತೆ. ಸರ್ ಹೇಳಿ ಸರ್, ಏನ್ ವಿಷಯ? ಸಾ, ಈ ಅಕ್ಕಂಗೆ ಸಾ ಅಮ್ಮ ಹೊಡೆದಿದ್ದು. ಏನಮ್ಮ, ನಿಮ್ಮಮ್ಮ ಎಲ್ಲಿ? ಒಳಗಡೆ ಇದ್ದಾರೆ ಸಾ. ಅಮ್ಮ ಸಾ, ನೀವು ನಮ್ಮನೆಗೆ ಏನ್ ವಿಷಯ ಸಾ? ನೋಡಮ್ಮ, ನೀವು ನಿಮ್ಮ ಮಗಳನ್ನ ಚೆನ್ನಾಗಿ ಹೊಡೆದ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಪುಟಾಣಿ ಹುಡುಗಿ ಕಂಪ್ಲೇಂಟ್ ಮಾಡ್ಬಿಟ್ಟೈತೆ. ನಾವೇನು ಮಾಡೋಕ್ಕಾಗಲ್ಲ, ಅದಕ್ಕೆ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅಯ್ಯೋ ಸಾ, ಏನೋ ಮಕ್ಳಿಗೊಂದು ಹೇಳಿ ತೆಪ್ಪು ಅಲ್ಲ ಸಾ, ಏನೋ ತೆಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಏಟ್ ಹಾಕತ್ ತೆಪ್ಪ ಸಾ. ಈ ಅಂತಿದೆ ಸಾ, ಪಟ ಅಂತ ಹೇಳ್ಬಿಟ್ಟು ಜುಟ್ಟು ಹಿಡ್ಕೊಂಡು ರಚ್ಚಿ ಹಾಕೊಂಡು ಜುಟ್ಟು ಹಿಡ್ಕೊಂಡು ಪಟ ಅಂತ ಹೇಳ್ಬಿಟ್ಟು ಹೊಡಿತಿತ್ತು ಸಾ. ನಾನು ರಚ್ಚಿ ಹಾಕೊಂಡು ಹೇಳಿದೆ ಸಾ, ಟಿವಿನಾಗ ತೋರಿಸ್ತಾರೆ ಫೋನ್ ಹಾಕು ಅಂತ ಹೇಳ್ಬಿಟ್ಟು. ಇವಕ್ಕ ಫೋನ್ ಹಾಕಿಲ್ಲ ಅಷ್ಟೇ ಸಾ. ನಾನು ಅದಕ್ಕೆ ನಾನೇ ಫೋನ್ ಹಾಕ್ಬಿಟ್ಟೆ ಸಾ ನಿಮ್ಗೆ. ಪಟ್ ಅಂತ ಹೇಳ್ಬಿಟ್ಟು ಆಗ್ತಿತ್ತು ಸಾ. ಅಯ್ಯೋ ಲೇ, ನನ್ನ ಮಗಳಿಗೆ ನಾನು ಹೊಡೆಯೋದ್ರಾಗ ತೆಪ್ಪಿ ಅಲ್ಲೇ ಐತೆ. ಇದೇನೇ ದೊಡ್ಡ ತೆಪ್ಪು ಅನ್ನಂಗೆ ಮಾತಾಡ್ತಿದ್ಯಲ್ಲೇ? ಚೋಟುದ್ದ ಇಲ್ಲ ಸಾ, ಏನೋ ಮಿಸ್ಟೇಕ್ ಮಾಡ್ಕೊಂಡು ಹುಡುಗಿ, ಚಿಕ್ಕ ಹುಡುಗಿ ಸಾ ಬೋಲ್ತಾರಲ್ಲ ಹುಡುಗಿ ಸಾ, ಇದು ಏನೋ ಫೋನ್ ಹಾಕೈತೆ ಸಾ. ಏನಿಲ್ಲ ಸಾ, ಅಂಥದ್ದು ಏನೂ ಇಲ್ಲ ಸಾ. ಏನೋ ಒಂಚೂರು ನನಗೂ ನನ್ನ ಮಗಳಿಗೂ ಒಂಚೂರು ಏನೋ ವಿಚಾರ ಮಾತಾಡ್ತಿದ್ವಿ ಸಾ, ಅದ್ರಾಗ ಒಂಚೂರು ಸಿಟ್ಟು ಬಂತು ಸಾ. ನನ್ನ ಮಗಳು ಕೆನ್ನೆಗೆ ಲೇಟ್ ಆಗ್ತಿದೆ ಸಾ, ಅಷ್ಟೇ ಸಾ. ಅಷ್ಟು ಬಿಟ್ಬಿಟ್ಟು ಬೇರೆ ಇನ್ನೇನು ಇಲ್ಲ ಸಾ. ಸುಳ್ಳು, 2 ಅಲ್ಲ 4 ಏಟ್ ಹಾಕಿದ್ದು ಸಾ. ತಲ್ಗೆ ನನಗೆ ಆಗ್ತು ಸಾ. ಅಯ್ಯೋ, ಈ ಹುಡುಗಿರಷ್ಟು ಧೈರ್ಯನೂ ನನಗಿಲ್ಲ. ಇವಳಿಗಿರೋಷ್ಟು ಧೈರ್ಯ ನನಗೇನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಒಚ್ಚು ಜೊತೆ ಹೋಗಿ ಮದುವೆನ ಮಾಡ್ಕೊತ ಇದ್ದೆ. ಈ ಪುಟ್ಟಿಗಿರೋ ಧೈರ್ಯ ನನಗಿಲ್ವಲ್ಲ. ಅಯ್ಯೋ, ಇವಳಷ್ಟನ ಧೈರ್ಯವಾಗಿರ್ಬೇಕಿತ್ತು ನನಗೆ ಬಿಡು. ಹೆಂಗೋ ಆರಾಮಾಗಿರ್ತಿದ್ದೆ. ನಮ್ಮಮ್ಮಂಗೆ ಸರಿಯಾಗಿ ಮಾಡೋಳೆ. ಎಳ್ಕೊಂಡೋದ್ರೆ ಇನ್ನೂ ಮೇಲೆ ಹೋಗ್ಬಿಟ್ಟು ನಾನು ಅಚ್ಚುನ ಮಾತಾಡ್ಸ್ಕೊಂಡು ಆರಾಮಾಗನ ಇರ್ತೀನಿ. ನಮ್ಮಮ್ಮ ಎಲ್ಲೂ ಬಿಡ್ತಾನೆ ಇಲ್ಲ. ಇವ್ರನ್ನ ಜೈಲ್ಗನ ಕರ್ಕೊಂಡು ಹೋಗ್ಬಾರ್ದ? ಲೇ ಪದ್ದಿ, ಏನ್ಲೇ ನಿನ್ನ ಮಗಳು ಕತೆ ಕತೆ? ಅಯ್ಯೋ, ನಾನು ಹೇಳ್ತೀನಿ ಬಿಡೆ, ಬುದ್ಧಿ ಕಲಿಸ್ತೀನಿ ನನ್ನ ಮಗಳಿಗೆ. ನೋಡಮ್ಮ, ನಿನ್ನ ಹೆಸರೇನು? ರಚನಾ ಸಾ. ನೋಡಿ, ನಿಮ್ದೇನು ಕಂಪ್ಲೇಂಟ್ ಇಲ್ಲ ತಾನೇ? ಅದು ಇಲ್ಲ ಸಾ, ಇಲ್ಲ ಏನೂ ಇಲ್ಲ. ನೋಡಮ್ಮ ಪುಟ್ಟಿ, ಚಿಕ್ಕ ವಯಸ್ಸಾಗೆ ನಿನ್ನ ಧೈರ್ಯಕ್ಕೆ, ನಿನ್ನ ಬುದ್ಧಿವಂತಿಕೆಗೆ ನಿಜವಾಗೂ ನಾನು ಮೆಚ್ಕೋತೀನಿ. ನಾವು ನಿನ್ನ ವಯಸ್ಸಿನಾಗಿದ್ದಾಗ ಪ್ರಪಂಚದಾಗ ಪ್ರಳಯ ಆಯ್ತಾ ಇದ್ರು ಏನು ಆಯ್ತಾ ಇದೆ ಅಂತಲೇ ಗೊತ್ತಾಗಿದ್ದಂಗೆ ಸುಮ್ಮನೆ ಕೂತ್ಕೊಂಡಿರ್ತಾ ಇದ್ವಿ. ಅಂಥದ್ರಾಗ ನೀನಿಷ್ಟು ಚಿಕ್ಕ ವಯಸ್ಸಿಗೆನೇ ಯಾವುದೋ ಟಿವಿನಾಗ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು 100 ಫೋನ್ ಹಾಕ್ಬಿಟ್ಟು ಪೊಲೀಸ್ನವ್ರನ್ನ ಕರ್ಸಿದ್ಯಾ ಅಂತಂದರೆ ನಿನ್ನ ತಲೆ ಜಾಸ್ತಿ ಬುದ್ಧಿವಂತಿಕೆ ಅಂತಲೇ ಅನ್ನಿಸುತ್ತೆ. ಮೆಚ್ಕೊಂಡೆ. ಅದ್ರಾಗೂ ನಿನಗೆ ನೋವಾದ್ರೂ ಪರವಾಗಿಲ್ಲ ಅಂತ ಬೇರೆಯವ್ರಿಗೆ ಏನೋ ನೋವಾದ್ರೆ ಅದನ್ನ ಸಮೇತ ಕಂಪ್ಲೇಂಟ್ ಮಾಡಿ ಹೇಳ್ದಲ್ಲಮ್ಮ ಪುಟಿ, ಮೆಚ್ಕೊಂಡೆ. ಆದರೆ ನೋಡಮ್ಮ, ಇನ್ನು ಮೇಲೆ ಸುಮ್ಮನೆ
ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆಲ್ಲ ಫೋನ್ ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಜಾಸ್ತಿ ಹೇಳ್ಬಾರ್ದು. ಏನಾದರೂ ಜಾಸ್ತಿ ಸೀರಿಯಸ್ ಆಗಿರೋಂಥ ಸಮಸ್ಯೆನ ಬಂದರೆ ಅವಾಗ ಫೋನ್ ಹಾಕಬೇಕು, ಸರಿನಾ? ಸುಮ್ಮನೆ ಹಂಗೆಲ್ಲ ಫೋನ್ ಹಾಕ್ಬಾರ್ದು. ನಮಗೆ ತುಂಬಾನೇ ಕೇಸುಗಳಿರ್ತಾವಮ್ಮ ಪುಟಿ, ಸರಿನಾ? ನಮ್ಮ ಮೇಲ್ಗಡೆ ಆಫೀಸರ್ ಹೋಗಿ 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 ಅಂತ ಜಾಸ್ತಿ ಫೋರ್ಸ್ ಮಾಡ್ಬಿಡ್ತಾರೆ. ನಾವು ಮತ್ತೆ ಬರ್ಬೇಕಾಗ್ತೈತಿ ಇಲ್ಲಿಗೆ. ಚಿಕ್ಕ ವಿಚಾರ, ಇಂಥ ಚಿಕ್ಕ ವಿಚಾರಕ್ಕೆಲ್ಲ ಮಗಳೇ ಫೋನ್ ಎಲ್ಲ ಹಾಕ್ಬಾರ್ದಮ್ಮ, ಸರಿನಾ ಪುಟಿ? ಅಡ್ವರ್ಟೈಸ್ ಹಂಗೆ ಅಲ್ವಾ ಸರ್ ಹೇಳಿದ್ದು? ಏನಾರ ಚಿಕ್ಕ ಮಕ್ಕಳು ಹಿಂಸೆ ಕೊಟ್ರೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಇತ್ತಲ್ಲ ಸರ್, ಅದಕ್ಕೆ ಪಟ 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 ಅಂತ ಫೋನ್ ಹಾಕ್ಬಿಟ್ಟೆ ಸರ್. ಈ ಸರೋಜಿ ಆಂಟಿ ಪಟ ಪಟ ಪಟ್ಟಿರ್ ಅಂತ ಹೇಳ್ಬಿಟ್ಟು ಆಗ್ತಿತ್ತು ಸರ್ ಮಗಳಿಗೆ, ಅದಕ್ಕೆ ಟೆನ್ಷನ್ ಆಗ್ಬಿಡ್ತು ಸರ್. ಅಮ್ಮನ ಫೋನ್ ಇತ್ತು ಸರ್, ಅಮ್ಮನ ಫೋನ್ ತಗೊಂಡು ಹಾಕ್ಬಿಟ್ಟೆ ಸರ್. ಸರಿ ಪುಟ, ಇನ್ನೊಂದ್ಸಲ ಹಂಗೆಲ್ಲ ಫೋನ್ ಎಲ್ಲ ಹಾಕಕ್ಕೆ ಹೋಗ್ಬೇಡಮ್ಮ. ನೋಡಿ, ನೀವು ಅಷ್ಟೇ ಇಷ್ಟು ದೊಡ್ಡವರಾಗಿದ್ದೀರಾ, ಅಷ್ಟು ಬೆಳೆದು ನಿಂತಿರ ಮಗಳು ಹಂಗೆಲ್ಲ ಒಡೆಯೋದು ಮಾಡೋದಿಲ್ಲ ಮಾಡಬೇಡಿ. ಏನೋ ಬುದ್ಧಿವಂತಿಗೆ ಬುದ್ಧಿ ಹೇಳಿ, ಸರಿನಾ? ನೋಡಿ, ಆ ಚಿಕ್ಕ ಮಕ್ಳಿಗೆಲ್ಲನೂ ಎಷ್ಟು ಇದಾಗ್ತೈತೆ ಅಂತ ಹೇಳ್ಬಿಟ್ಟು ಒಬ್ರು ಹೊಡಿದ್ರೆ, ಇಲ್ಲ ನಿಮ್ಮ ಫ್ಯಾಮಿಲಿ ಸಮಸ್ಯೆನ ಮನೆ ಒಳಗಡೆ ಬಗೆಹರಿಸ್ಕೊಳ್ಳಿ. ಮಕ್ಕಳು ಮುಂದೆ ಆಗಲಿ, ಅವ್ರ ಮುಂದೆ ಆಗಲಿ, ಇವ್ರ ಮುಂದೆ ಆಗಲಿ ಎಲ್ಲ ಬಗೆಹರಿಸ್ಕೊಳಕ್ಕೆ ಹೋಗ್ಬೇಡಿ. ಮಕ್ಕಳ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಮೊದಲು ಥರ ಮಕ್ಕಳೆಲ್ಲ ಈಗಿರೋ ಮಕ್ಕಳುಗಳು, ಸರಿನಾ? ತುಂಬಾನೇ ಚೂಟಿ ಇದ್ದಾರೆ. ನಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಇರೋಂಥ ಮಕ್ಕಳೆಲ್ಲ ಈಗಿರೋ ಮಕ್ಕಳು ಅವರು ತುಂಬಾ ಅಂದರೆ ತುಂಬಾನೇ ಚೂಟಿ, ಸರಿನಾ? ಒಂದ್ಸಲ ಹೇಳಿದನ್ನ ಅವ್ರಿಗೆ ಭಾಳ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ಸ್ವಲ್ಪ ಹುಷಾರಾಗಿ ಪ್ರವರ್ತಿಸಿ, ಸರಿನಾ? ಸರಿ, ಇನ್ನೇನು ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಮೇಲ್ಗಡೆ ಆಫೀಸರ್ಗೆ ಹೇಳ್ತೀನಿ. ಒಂದ್ಸಲ ಬಂದ್ಬಿಟ್ಟು ನೀವು ಮಾತಾಡಿ ಅಷ್ಟೇನೆ. ಸರಿ ಸರ್, ಆಯ್ತು ಸರ್. ಓಕೆ ಆಯಿತು. ನೋಡಮ್ಮ, ನೀವು ಅಷ್ಟೇ ಜಾಸ್ತಿ ಮಕ್ಕಳಿಗೆ ಫೋನ್ ಎಲ್ಲ ಕೊಡೋದನ್ನೆಲ್ಲ ಕಡಿಮೆ ಮಾಡಿ, ಸರಿನಾ? ಮಕ್ಕಳೆಲ್ಲ ಜಾಸ್ತಿ ಫೋನಲ್ಲೇ ಇರಬಾರ್ದು. ಸ್ವಲ್ಪ ಹೊರಗಡೆದೆಲ್ಲನೂ ಕಲಿಸ್ಕೊಡಿ, ಸರಿನಾ? ಆಯ್ತು ಸರ್. ಪುಟಿ, ಚೆನ್ನಾಗಿ ಓದ್ಬೇಕಮ್ಮ, ಸರಿನಾ? ಬರ್ತೀನಿ. ಅಷ್ಟೇನಾ ಸರ್ ನೀವು ಹೇಳೋದು? ಪಟ್ಟಿರ್ ಅಂತ ಹಾಕಿದ್ರು ಅಷ್ಟೇನಾ ಸರ್ ನೀವು ಹೇಳೋದು? ಏನು ಹೇಳೋಕ್ಕಿಲ್ವಾ? ಇವಳು ನನಗೆ 4 ಗಂಟೆ ನಿದ್ದೆ ಬರಕಿಲ್ಲ. ಅಯ್ಯೋ ಪುಟ್ಟಿ, ಅವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ಪುಟ್ಟಿ, ಸರಿನಾ? ಮನೆ ಸಂಸಾರ ಅಂದಮೇಲೆ ಇರ್ತದೆ. ಸರಿ ಕಣಮ್ಮ, ಸರಿ, ಹುಷಾರು, ನಾನು ಬರ್ತೀನಿ. ಅಯ್ಯೋ ಲೇ ಪದ್ದಿ, ನಿನ್ನ ಮಗಳು ನೀನು ಅಡಕವಾಗಿ ಇಕ್ಕೊಂಡಿಲ್ಲ ಅಂತಾರೆ ಸಂತೆಗೆ ತಗೊಂಡಾಗ ಹರಾಜ್ ಹಾಕ್ಬಿಡ್ತಾಳೆ ಕಣ್ಲೇ ನನ್ನ. ಲೇ ನೋಡೆ, ಒಸಿ ಹುಷಾರಾಗಿ ಬೆಳೆಸೆ ಮಗಳನ್ನ. ನೋಡೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಮಗಳ ಇಲ್ಲಿ ಗಂಟೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಪೊಲೀಸ್ ಸ್ಟೇಷನ್ಗೆ ಏನಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟವಳಿ, ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಬರಂಗೆ ಮಾಡವಳೆ ಅಂತ ಹೇಳೋಳು. ಲೆಕ್ಕ ಹಾಕಳೆ ನಿನ್ನ ಮಗಳು ಯಾವ ಆಟ ಆಡ್ತಾವಳೆ ಅಂತ ಹೇಳ್ಬಿಟ್ಟು. ಇವಳ ಹತ್ರ ಅಂತೂ ನಾ ಬದುಕಕ್ಕಾಗಿಲ್ಲ. ಲೇ ಪದ್ದಿ, ಸಾಕ್ಲೇ ಸವಾಸ, ನಿನ್ನ ಮಗಳು ಸವಾಸ. ದೊಡ್ಡ ನಮಸ್ಕಾರ ಕಣಮ್ಮ ನಿನಗಂತೂ, ದೊಡ್ಡ ನಮಸ್ಕಾರ ನೆನೆಯ. ಏನೇ ನನ್ನ ಮನೆ ಮಾನ ಬರೋದೆಲ್ಲ ಕಳಿತೀಯಲ್ಲೇ ಸದ್ಯ. ನಮ್ಮ ಅಣ್ಣ ಹೊತ್ತಿಗೆ ಯಾರು ಮನೆಗೆ ಇಲ್ದಿರೋದಕ್ಕೆ ಬದುಕೊಂಡೆ. ನಮ್ಮ ಅಣ್ಣ ಹೊತ್ತಿಗೆ ಏನೋ ಮನೆಗಿದ್ದಿದ್ರೆ ಅಯ್ಯೋ ಏನು ಅನ್ಕೊಳಕಿಲ್ಲ ಅವ್ರು ನನ್ನ ಬಗ್ಗೆ. ಎಲ್ಲರೂ ಇದ್ಬಿಟ್ಟಿದ್ರೆ, ಎಲ್ಲರ ಮುಂದೆ ಹಿಂಗೆ ಹೇಳ್ಬಿಟ್ಟಿದ್ರೆ ನನ್ನ ಮಾನ ಮರೋದು ಎಷ್ಟು ಹೋಗೋದು ಹೇಳೆ ಪೊದಿ. ಇವಳನ್ನ ಮಾತ್ರ ಕರ್ಕೊ ಬರ್ಬೇಡ್ವೆ, ಇವಳು ಭಾಳ ಡೇಂಜರು. ಸತ್ಯ ಹರಿಶ್ಚಂದ್ರನ್ ಕೊನೆ ಕುಡಿ ಇವಳೇನೆ. ಏನು ಹೇಳ್ತಾಳೆ ಅಂದರೆ, ಅಮ್ಮ ತಾಯಿ ನಮಸ್ಕಾರ ಕಣಮ್ಮ. ಪುಟ್ಟಿ, ಈಗಲೇ ಹೇಳಿದ್ದೀನಿ, ಇನ್ನೊಂದು ಕಿತ್ತ ಏನಾರ ಹಿಂಗೆ ಫೋನ್ ಗೀನ್ ಮಾಡಿ ಡ್ರಾಮಾ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ರುಬ್ಬ ಎಸ್ಬಿಡ್ತೀನಿ ನಿನ್ನ. ಏನು ಒಂದು ಕಿತ್ತ ಹೇಳೋದು ಅಡಕವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ತರಲೆ ಕೆಲಸಗಳು ಮಾಡಬಾರ್ದು. ಯಾರೇನ ಮಾಡ್ತಾ ಇದ್ರೆ ಅದನ್ನೆಲ್ಲ ಹೋಗ್ಬಿಟ್ಟು ಹೇಳ್ಬಿಟ್ರೆ ಹೆಂಗೆ ಹೇಳು? ಅಡಕವಾಗಿ ಸುಮ್ಮನೆ ಇರ್ಬೇಕು ಅಷ್ಟೇ ನಿನಯ. ಹಿಂಗೆಲ್ಲ ಕರೆದ್ಬಿಟ್ಟು ಪೊಲೀಸವ್ರನ್ನ ಮನೆ ಕರೆಸ್ತೀಯ ಅಂತಂದ್ರೆ ಮಗಳೇ, ಏನ್ ಅನ್ಕೊಳಕಿಲ್ಲ ನೋಡು. ಈಗ ನೋಡು, ಸರೋಜಿ ಆಂಟಿ ಅವ್ರ ಮನೆಗೆಲ್ಲನೇ ಫಂಕ್ಷನ್ ಶುರುವಾಗೈತೆ. ಅವ್ರಿಗೆಲ್ಲ ಏನ್ ಬೇಜಾರಾಗಿಲ್ಲ ಹೇಳು? ಹಂಗೆಲ್ಲ ಫೋನ್ ಹಾಕೋದು ಅದು ಇದು ಮಾಡಬಾರ್ದು. ನಾನು ಈಗೇನೋ ಚಿಕ್ಕ ಹುಡುಗಿಂದ ಮುಟ್ಟಿದೀನಿ, ನಾ ರುಬ್ ಬೆಸಿತೀನಿ. 3ನೇ ಕ್ಲಾಸು, ಏನನ ಪೇಲ್ಗಿಲ್ಲ ಅದು ಅಷ್ಟೇನೆಯ. ಹೋಗಿ ಚೆನ್ನಾಗಿ ಮುಚ್ಕೊಂಡು ಓದ್ಕೋಬೇಕು. ಆಟ ಆಡೋದು, ಅಕ್ಕಪಕ್ಕದ ಮನೆ ತಿರುಗೋದು, ಅಕ್ಕಪಕ್ಕದ ಮನೆಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದು, ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಏನಾರ ಮಾಡ್ದು ಗ್ರಾಚಾರ ಸರಿ ಇರಕ್ಕಿಲ್ಲ. ಮುಚ್ಕೊಂಡು ಹೋಗಿ ಓದ್ಕೋ ಹೋಗು. ಅಯ್ಯ ಓದಮ್ಮ, 3ನೇ ಕ್ಲಾಸ್ ಬುಕ್ ಎಲ್ಲ 3 ಕಿತ ಓದ್ಬಿಟ್ಟಿದ್ದೀನಿ ಆಗ್ಲೇ ನಿನಯ. ಏನು ಅಂತ ಉಟ್ಬಿಟ್ಟೆ ನಾನು ಹೊಟ್ಟೆನಾಗೆ. ನಾನು ಹೊಟ್ಟುರ್ಸಕ್ಕೆ ಅಂತಾನೆ ನೀವು ಉಟ್ಬಿಟ್ಟಿದ್ಯಾ. ಹೋಗಿ ಇನ್ನೊಂದು ಕಿತ ಓದ್ಕೋ ಹೋಗಿ, ಏನಾಗಕ್ಕಿಲ್ಲ. ಸರಿ ಸರಜಿ, ಕ್ಷಮಿಸ್ಬಿಡೆ. ಏನೋ ತೆಪ್ಪ ಹೋಗ್ಬಿಡ್ತು, ದೇವ್ರಣೆ ಕ್ಷಮಿಸ್ಬಿಡೆ. ಬಿಡು, ಪರವಾಗಿಲ್ಲ. ನಂಗೆ ಹೃದಯನೇ ನೀನು ತೊಗ್ಬಿಟ್ಟಂಗೆ ಆಗ್ಬಿಡ್ತು ಪೊಲೀಸರು ನೋಡ್ಬಿಟ್ಟು ಸದ್ಯ. ಸರಿ, ನಿನ್ನ ಮಗಳಿಗೋಸಿ ಬುದ್ಧಿ ಹೇಳು. ಸರಿ ಕಣ್ಲೆ, ಬರ್ತೀನಿ. ಇವಳಿಗಿರೋಷ್ಟು ಧೈರ್ಯನೂ ನನಗಿಲ್ವಲ್ಲ. ಇವಳಷ್ಟು ಧೈರ್ಯ ಏನಾದರೂ ಇರಬೇಕಿತ್ತು ನನಗೆ. ಪೊಲೀಸ್ನವ್ರಿಗೆ ಫೋನ್ ಮಾಡೋಳೆ ಅಂತ ಹೇಳಿದ್ರೆ ಯಪ್ಪ. ನನಗೆ ಮದುವೆ ಇಷ್ಟ ಇಲ್ಲ ಅಂತ ನಾನು ಹೇಳ್ಬಿಡ್ಬೇಕಿತ್ತು ಒಂದೇ ಸಲ. ನನಗೆ ಈ ಮದುವೆನೇ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಮ್ಮಮ್ಮನ ಬಾಯಿ ಊರ ಬಾಯಿ, ನಮ್ಮಮ್ಮಂಗೆ ಏನು ಮಾಡೋಕ್ಕಾಗ್ತೈತೆ? ಛೇ, ಏನೇ ಮಾಡ್ತಿದ್ಯಾ ಅಲ್ಲಿ? ಭಾರಿ ಸರ್ಸರ್ನ ಮಸಾಲೆ ರುಬ್ಬು. ಬಂದೆ ಕಣಮ್ಮ. ಅಪ್ಪ ಸದ್ಯ ಫೋನ್ ಇರೋದಕ್ಕೆ ಸ್ವಲ್ಪ ಸಮಾಧಾನ. ಅಚ್ಚು ಹತ್ರ ಯಾವಾಗ ಬೇಕೋ ಅವಾಗ ಮಾತಾಡ್ಬೋದು. ನಮ್ಮಮ್ಮ ಎಲ್ಲರೂ ಹೊರಗಡೆ ಹೋದರೆ ಈ ಪದ್ದು ಆಂಟಿ ಸಹಾಯ ಕೇಳೋದನ್ನೇ ಎಷ್ಟೋ ಆಸೆ.